ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ನಾನು ಇವತ್ತು ನೆಕ್ ಬ್ಯಾಂಡ್ ತಂದಿದ್ದೀನಿ. ಈ ನೆಕ್ ಬ್ಯಾಂಡ್ ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ಇದು ವರ್ಕಿಂಗ್ ಕಂಡೀಷನ್ ಇದೆ. ನೋಡಿ, ತೋರಿಸ್ತೀನಿ. ನೋಡಿ, ರೆಡ್ ಲೈಟ್ ಬರ್ತಾ ಇದೆಯಲ್ಲ, ವರ್ಕಿಂಗ್ ಕಂಡೀಷನ್ ಇದೆ. ಇದು ಒಂದು ಸೈಡು ಸೌಂಡ್ ಬರ್ತಾ ಇದೆ, ಇನ್ನೊಂದು ಸೈಡ್ ಸ್ಪೀಕರು ಸೌಂಡ್ ಬರ್ತಾ ಇಲ್ಲ. ಇದು ನಾನು ರಿಪ್ಲೇಸ್ ಮಾಡೋಣ ಅಂತ. ಇದು ಡ್ರೈವರ್ಸು ಮೋಸ್ಟ್ಲಿ ಹೋಗಿರುತ್ತೆ, ಇದು ವರ್ಕಿಂಗ್ ಆಗ್ತಾಯಿಲ್ಲ. ಇದನ್ನ ಯಾವ ರೀತಿ ರಿಪ್ಲೇಸ್ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ. ಇದಕ್ಕೆ ಯಾವ ರೀತಿ ರಿಪ್ಲೇಸ್ ಮಾಡಬೇಕು, ಇದಕ್ಕೆ ನನ್ನ ಹತ್ರ ಈ ಥರ ನೆಕ್ ಬ್ಯಾಂಡ್ ಹಳೇದೆಲ್ಲ ಇದೆ. ಹಳೇದು ಯಾವ್ದಾದ್ರು ಸ್ಪೀಕರ್ ಸಿಕ್ಕಿದ್ರೆ, ಇದಕ್ಕೆ ಸೂಟೇಬಲ್ ಆಗೋಂಥ ಸ್ಪೀಕರ್ ಸಿಕ್ಕಿದ್ರೆ ಇದಕ್ಕೆ ರನ್ ಮಾಡಿ ಇದಕ್ಕೆ ಕನೆಕ್ಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಇದು ನೆಕ್ ಬ್ಯಾಂಡ್ ಇದೆ. ಇವಾಗ ಇದನ್ನ ರಿಪ್ಲೇಸ್ ಮಾಡೋದಕ್ಕೆ ನನ್ನ ಹತ್ರ ಇಲ್ಲೊಂದು 4-5 ಥರ ನೆಕ್ ಬ್ಯಾಂಡ್ ಇದೆ, ಹಳೇದಿದು. ಓಕೆನಾ? ಇದೆಲ್ಲ ಚಾರ್ಜಿಂಗ್ ಹಾಕಿದ್ರೆ ಎಲ್ಲ ವರ್ಕಿಂಗ್ ಕಂಡೀಷನ್ ಇದೆ. ಚಾರ್ಜಿಂಗ್ ಹಾಕಿಲ್ಲ ಅಷ್ಟೇ, ನಾನು ಯೂಸ್ ಮಾಡ್ತಾ ಇರೋದಕ್ಕೆ ಇದು ಈ ರೀತಿ ಇದೆ. ನೋಡಿ, ಇದು ವರ್ಕಿಂಗ್ ಕಂಡೀಷನ್ ಇದೆ, ಬಟ್ ಒಂದು ಕಡೆ ಸ್ಪೀಕರ್ ವರ್ಕ್ ಆಗ್ತಿಲ್ಲ. ನೋಡಿ, ಈ ಸ್ಪೀಕರ್ ಇದೆಯಲ್ಲ, ಇದು ನೆಕ್ ಬ್ಯಾಂಡ್ ವರ್ಕಿಂಗ್ ಇದೆ, ಬಟ್ ಬ್ಯಾಟ್ರಿ ಬ್ಯಾಕಪ್ ಬರ್ತಲ್ಲ ಅಂತ ನಾನು ಸೈಡ್ಗೆ ಇಟ್ಟಿದ್ದೀನಿ. ಇನ್ಫಿನಿಟಿ ಕಂಪ್ನಿದು ನೋಡಿ, ಇನ್ಫಿನಿಟಿ ಕಂಪ್ನಿದು ಕಾಣಿಸ್ತಾ ಇದೆಯಾ? ಓಕೆನಾ? ಅದಾದಮೇಲೆ ಇದು ಎಲ್ ಜಿ ಕಂಪ್ನಿದು, ಎಲ್ ಜಿ ಕಂಪ್ನಿದು ಇದೊಂದಿದೆ. ಇದಾದಮೇಲೆ ಇದೊಂದು ಪಿಟ್ರಾನ್ ಕಂಪ್ನಿದಿದೆ. ಇವಾಗ ಇದರಲ್ಲಿ ಇನ್ನೂ ತುಂಬ ಇದೆ ನನ್ನ ಹತ್ರ. ನೋಡಿ, ಇದು ಎಲ್ ಜಿ ಕಂಪ್ನಿದೇನೆ. ನೋಡಿ, ಇಲ್ಲಿ ಎಲ್ಲಿರುತ್ತೆ ಅಂದರೆ, ನೋಡಿ ಇಲ್ಲಿದೆ. ನೋಡಿ, ಎಲ್ ಜಿ, ನೋಡಿ ಇಲ್ಲಿ ಎಲ್ ಜಿ ಬ್ರ್ಯಾಂಡಿಂಗ್ ಇದೆ. ಇವಾಗ ಇದರಲ್ಲಿ ಯಾವುದು ಇದಕ್ಕೆ ಅಡ್ಜಸ್ಟ್ಮೆಂಟ್ ಆಗುತ್ತೆ ಹಾಕ್ಬಿಟ್ಟು ಚೆಕ್ ಮಾಡ್ತೀನಿ ಫಸ್ಟು. ನೋಡಿ, ಇವಾಗ ನಾವು ಇದನ್ನೆಲ್ಲ ಸೈಡ್ಗೆ ಇಟ್ಟು ನಾವು ಇದನ್ನ ಫಸ್ಟು ಓಪನ್ ಮಾಡ್ಕೊಳ್ಳೋಣ ಏನಿದೆ ಅಂತ. ನೋಡಿ, ಇದೆಯಲ್ಲ, ಓಪನ್ ಮಾಡ್ಕೊಳ್ಳೋಣ. ನೋಡಿ, ಇದು ಓಪನ್ ಮಾಡಿದ್ರೆ ಇದ್ರ ಒಳಗೆ ಸ್ಪೀಕರು ಬ್ರೋಕನ್ ಆಗಿತ್ತು, ಕಟ್ಟಾಗಿತ್ತು, ಮತ್ತು ಅದು ಸಾಲ್ಡ್ರಿಂಗ್ ಮಾಡದೇ ಇರೋ ಥರ ಕಟ್ಟಾಗಿತ್ತು. ಯಾಕೆಂದರೆ ಇದ್ರ ಹಿಂದೆ ಬ್ಯಾಕ್ ಸೈಡು ಪ್ಲೇಟ್ ಬರ್ತಲ್ಲ, ಪ್ಲೇಟ್ ಸಮೇತ ಅದು ಏನಂತಾರೆ, ಒಳಗಡೆ ವೈಂಡಿಂಗ್ ಮಾಡಿರ್ತಾರಲ್ಲ, ಅದ್ರ ಸಮೇತ ಕಿತ್ಕೊಂಡು ಬಂದಿತ್ತು. ಇವಾಗ ಇದನ್ನ ರಿಮೂವ್ ಮಾಡಿದ್ದೀನಿ. ನೋಡಿ, ಇವಾಗ ಇದೇ ಥರದ್ದು ನನ್ನ ಹತ್ರ ಇಲ್ಲೊಂದು ಪಿಟ್ರಾನ್ ಕಂಪ್ನಿ ತಗೋತೀನಿ. ನೋಡಿ, ಇದು ಸೇಮು, ನೋಡೋಕ್ಕೆ ಅದೇ ಥರ ಇದೆ ಸೈಜೆಲ್ಲ. ನೋಡಿ, ಇದು ಮ್ಯಾಗ್ನೆಟಿಕೇ ಇದೆ, ಸೇಮ್ ಅದೇ ಥರ ಇದೆ. ಇವಾಗ ನಾನು ಇದನ್ನ ಕಂಪ್ಲೀಟ್ ವೈರ್ ಸಮೇತ, ಇದು ನೋಡಿ ವೈರ್ ಏನಾಗಿದೆ ಅಂದರೆ, ನೋಡಿ ಇಲ್ಲಿ ವೈರ್ ಎಲ್ಲ ಡ್ಯಾಮೇಜ್ ಆಗಿದೆ. ನೋಡಿ, ಕಾಣಿಸ್ತಿದೆಯಲ್ಲ, ಇದನ್ನ ಕಂಪ್ಲೀಟಾಗಿ ನಾನು ಇಲ್ಲಿ ಒಳಗಿಂದನೇ ರಿಪ್ಲೇಸ್ ಮಾಡೋಕ್ಕಾಗುತ್ತಾ ಅಂತ ಟ್ರೈ ಮಾಡ್ತೀನಿ. ಫಸ್ಟು ಇದನ್ನ ರಿಮೂವ್ ಮಾಡಬೇಕಾಗುತ್ತೆ. ನೋಡಿ, ಇವಾಗ ಇದನ್ನ ಸೈಡ್ಗೆ ಇಟ್ಕೊಳ್ಳೋಣ. ಫಸ್ಟ್ ಇದನ್ನ ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ಹೆಡ್ಫೋನ್ ಇತ್ತಲ್ಲ, ಇದನ್ನ ಓಪನ್ ಮಾಡ್ಕೊಳ್ಳೋಣ. ಇದು ಫಸ್ಟು ಒಂದು ಸತಿ ಲೆಂತ್ ಚೆಕ್ ಮಾಡ್ತೀನಿ, ಸೇಮ್ ಸೈಜ್ ಇದೆಯಾ ಅಂತ. ನೋಡಿ, ಲೆಂತು ಸೇಮ್ ಇದೆ. ನೋಡಿ, ಲೆಂತ್ ಆಲ್ಮೋಸ್ಟು ಸೇಮೇ ಇದೆ. ಇವಾಗ ಇದನ್ನ ಓಪನ್ ಮಾಡ್ಕೊಳ್ತೀನಿ ನಾನು. ನೋಡಿ, ಓಪನ್ ಮಾಡಿಕೊಂಡ್ರೆ ಒಳಗಡೆ ಈ ರೀತಿ ಕನೆಕ್ಷನ್ ಇದೆ. ಇವಾಗ ನಾವೇನು ಮಾಡೋಣ ಅಂದರೆ, ಇದನ್ನೂ ಓಪನ್ ಮಾಡ್ಕೊಳ್ಳೋಣ. ಈ ಪೋರ್ಷನ್ ಇದೆಯಲ್ಲ, ಇದನ್ನೂ ಓಪನ್ ಮಾಡ್ಕೊಳ್ಳೋಣ ನಾವು. ನೋಡಿ, ಇದು ಓಪನ್ ಮಾಡಿದ್ರೆ ಈ ರೀತಿ ಇದೆ ಕನೆಕ್ಷನು. ಇವಾಗ ನಾವು ಇದನ್ನ ವೈರು ಇಲ್ಲಿಂದ ಸಾಲ್ಡ್ರಿಂಗ್ ರಿಮೂವ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಬೋರ್ಡ್ ಇದೆಯಲ್ಲ, ಈ ಬೋರ್ಡಿಂದ ರಿಮೂವ್ ಮಾಡ್ಕೋಬೇಕು. ನೋಡಿ, ವೈರು ರಿಮೂವ್ ಮಾಡಿದ್ದೀನಿ. ಇವಾಗ ಇದು ಕಟ್ಟಾಗಿರೋದನ್ನ ಸೈಡ್ಗೆ ಇಟ್ಕೊಳ್ಳೋಣ. ನೋಡಿ, ಇದನ್ನ ಇವಾಗ ಇದಿದೆಯಲ್ಲ, ಈ ಪೋರ್ಷನು, ಇದಕ್ಕೆ ರಬ್ಬರು ಇದ್ರದ್ದು ಯೂಸ್ ಆಗುತ್ತಾ ನೋಡ್ತೀನಿ. ಓಕೆ, ಪರ್ಫೆಕ್ಟಾಗಿ ಆಗುತ್ತೆ, ಬಟ್ ಬ್ರ್ಯಾಂಡಿಂಗ್ ಒಂದಿಲ್ಲ ಅಷ್ಟೇ, ಬೋಟ್ ಅಂತ. ಇವಾಗ ಏನು ಮಾಡೋಣ ಅಂದರೆ, ಇದನ್ನ ಇಲ್ಲಿ ಡಿಸಾಲ್ಡ್ರ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ರಿಮೂವ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಇಲ್ಲಿ ಸಾಲ್ಡ್ರಿಂಗ್ ಮಾಡ್ಕೊಳ್ಳೋಣ. ಬಟ್ ಇದು ಮೋಸ್ಟ್ಲಿ ಚಿಕ್ಕದಾಗುತ್ತೆ ಅನಿಸುತ್ತೆ ನನಗೆ. ವೈರ್ ಲೆಂತ್ ಇದೆ, ಇದು ವೈರ್ ತುಂಬ ಶಾರ್ಟ್ ಇದೆ. ಇವಾಗ ಇದನ್ನ ಅಲ್ಲಿಗೆ ಸಾಲ್ಡ್ರಿಂಗ್ ಮಾಡಿ ಇದನ್ನ ಇಲ್ಲಿಗೆ ಜಾಯಿಂಟ್ ಹಾಕಬೇಕಾಗುತ್ತೆ ಮೋಸ್ಟ್ಲಿ. ಇದು ಎಷ್ಟುದ್ದ ಇದೆ ಅಷ್ಟುದ್ದ ಜಾಯಿಂಟ್ ಹಾಕಬೇಕಾಗುತ್ತೆ.
ನೋಡಿ ಇದನ್ನ ಏನೇನೋ ಮಾಡೋಕ್ಕೋಗಿ ಲಾಸ್ಟ್ಗೆ ಏನೂ ಆಗಲಿಲ್ಲ. ನನ್ನ ಹತ್ರ ಈ ಥರದ್ದು ಒಂದು LGದು ಇತ್ತು ಅನ್ನಲ್ಲ, ಇದ್ರೊಳಗೆ ನಾನು ಒಂದು ಸೈಡ್ ಏನು ಮಾಡಿದ್ದೀನಿ ನೋಡಿ, ಸ್ಪೀಕರ್ ತಗೊಂಡಿದ್ದೀನಿ ನೋಡಿ. ಇದರಲ್ಲಿ ಒಂದು ಸೈಡ್ ಸ್ಪೀಕರ್ ರಿಮೂವ್ ಮಾಡ್ಕೊಂಡಿದ್ದೀನಿ. ಅದು ಯಾಕೆಂದರೆ ನಾವು ಇದನ್ನ ಕನೆಕ್ಟ್ ಮಾಡಿದ್ಮೇಲೆ ಬರ್ತಾ ಇರಲಿಲ್ಲ, ಸೌಂಡ್ ಬರ್ತಾ ಇರಲಿಲ್ಲ. ನಾನು ಏನು ಆಲ್ಟ್ರ್ ಮಾಡೋದು ಸೌಂಡ್ ಬರ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನು ಇವಾಗ ಒರಿಜಿನಲ್ ಏನಿದೆ ಅದ್ರೊಳಗೇ ಸ್ಪೀಕರ್ ಫಿಕ್ಸ್ ಮಾಡೋಣ ಅಂತ ನೋಡಿ. ಇದ್ರೊಳಗೆ ಸ್ಪೀಕರ್ ಕಟ್ಟಾಗಿತ್ತು, ಸ್ಪೀಕರ್ ಇರಲಿಲ್ವಲ್ಲ. ಇದ್ರೊಳಗೆ ಇವಾಗ ಈ ಸ್ಪೀಕರ್ನ ಕುಂಡ್ರಿಸೋಣ. ಹಿಂಗೆ ಈ ಸ್ಪೀಕರ್ ಕುಂಡ್ರಿಸಿ ಒರಿಜಿನಲ್ ಅವ್ರದ್ದು ಯಾವ ರೀತಿ ಇತ್ತೋ ಆ ರೀತಿ ಮಾಡಿಕೊಡೋಣ ನೋಡಿ. ಇವಾಗ ಇದಕ್ಕೆ ಸ್ಪೀಕರ್ಗೆ ಸಾಲ್ಡ್ರಿಂಗ್ ಮಾಡಬೇಕಾಗುತ್ತೆ ನೋಡಿ. ಇಲ್ಲಿ ಒಳಗೆ ವೈರ್ ಇದೆಯಲ್ಲ, ಈ ವೈರ್ನ ಸಾಲ್ಡ್ರಿಂಗ್ ಮಾಡಿ ನೋಡಿ. ಈ ವೈರ್ಗೆ ಇದನ್ನ ಸಾಲ್ಡ್ರಿಂಗ್ ಮಾಡಿ ಒರಿಜಿನಲ್ ಪ್ಯಾಕಿಂಗೇ ನೋಡೋಣ. ಇದು ಬೋಟ್ ಕಂಪ್ನಿದು ಇದೆಯಲ್ಲ, ಬೋಟ್ಗೆ ಸ್ಪೀಕರ್ ಹಾಕೋಣ ಈಗ ನೋಡಿ. ಈ ರೀತಿ ನೋಡಿ. ಇವಾಗ ಇದನ್ನ ಕನೆಕ್ಟ್ ಮಾಡ್ತೀನಿ ಫಸ್ಟು. ನೋಡಿ ಹಿಂಗೆ ಇಟ್ಕೊಂಡು ಸ್ಟ್ಯಾಂಡಲ್ಲಿ ನೋಡಿ ಸಾಲ್ಡ್ರಿಂಗ್ ಆಗಿದೆ ಪರ್ಫೆಕ್ಟಾಗಿ. ಇವಾಗ ಇದನ್ನ ಇದ್ರೊಳಗೆ ಕುತ್ಕೊಳ್ಳುತ್ತಾ ಕರೆಕ್ಟಾಗಿ ನೋಡೋಣ ನೋಡಿ. ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ. ಈಗ ಇದಕ್ಕೆ ಮೇಲ್ಗಡೆ ಒಂದು ಕ್ಯಾಪ್ ಇತ್ತು ನೋಡಿ. ಇದು ಇದ್ರದ್ದೇನೆ ಒರಿಜಿನಲ್ಲು. ಇವಾಗ ಇದನ್ನ ತಗೊಳ್ಳೋಣ, ರಿಮೂವ್ ಮಾಡೋಣ ನೋಡಿ. ಇದನ್ನ ರಿಮೂವ್ ಮಾಡಿ ಇವಾಗ ಇದನ್ನ ಫಿಕ್ಸ್ ಮಾಡೋಣ. ಹಾಂ, ಮೋಸ್ಟ್ಲಿ ಇದಲ್ಲ ಒರಿಜಿನಲ್ಲು ನೋಡಿ. ಇದು ಒರಿಜಿನಲ್ಲು. ನಾನು ಅವಾಗೆ ಅದು ತೆಗ್ದು ಹಾಕಿದ್ನಲ್ಲ, ಅದರಲ್ಲಿ ಸೇರಿಕೊಂಡಿದೆ ನೋಡಿ. ಇದು ಒರಿಜಿನಲ್ಲು ನೋಡಿ. ಕ್ಲೀನಾಗೆ ಕೂತಿದೆ ನೋಡಿ, ಪರ್ಫೆಕ್ಟಾಗಾಯಿತು. ಇವಾಗ ಇದನ್ನ ನಾನು ಸಾಲ್ಡ್ರಿಂಗ್ ಮಾಡ್ತೀನಿ ಬೋರ್ಡ್ಗೆ. ಮೇನ್ ಬೋರ್ಡ್ ಇತ್ತಲ್ಲ, ಇಲ್ಲಿ ಈ ಬೋರ್ಡ್ ಇತ್ತಲ್ಲ, ಇದಕ್ಕೆ ಸಾಲ್ಡ್ರಿಂಗ್ ಮಾಡ್ತೀನಿ ಫಸ್ಟು. ನಾನು ಸಾಲ್ಡ್ರಿಂಗ್ ಮಾಡಿ ಆಡಿಯೋ ಏನು ಬರ್ತಾಯಿದೆ ಚೆಕ್ ಮಾಡ್ತೀನಿ. ಆಡಿಯೋ ಬರ್ತಾಯಿದೆಯಾ ಏನಂತ. ಬಟ್ ಇದು ಸ್ಪೀಕರ್ ಚೆಕ್ ಮಾಡಿದ್ದೀನಿ ನಾನು, ಆಡಿಯೋ ಬರ್ತಾಯಿತ್ತು, ಸೌಂಡ್ ಬರ್ತಾಯಿತ್ತು ಅದರಲ್ಲಿ. ನೋಡಿ ಕನೆಕ್ಟ್ ಮಾಡಿದ್ದೀನಿ. ಇವಾಗ ಸೌಂಡ್ ಚೆಕ್ ಮಾಡ್ತೀನಿ ಬರ್ತಾಯಿದೆಯಾ ಇಲ್ಲ ಅಂತ. ಸೌಂಡ್ ಬರ್ತಾ ಇದೆ ಇದರಲ್ಲಿ, ಸೌಂಡು ನಾನು ಕೇಳಿಸ್ಕೊಂಡಿದ್ದೀನಿ ನೋಡಿ. ನೋಡಿ ಸೌಂಡ್ ಬರ್ತಾ ಇದೆ ಇದರಲ್ಲಿ. ಇವಾಗ ನಾನು ಇದನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ತೀನಿ ನೋಡಿ. ಇದರಲ್ಲಿ ಫೈನಲಾಗೆ ವರ್ಕಿಂಗ್ ಆಗ್ತಾಯಿದೆ. ಎರಡು ಕಡೆ ಇಯರ್ಫೋನೂ ವರ್ಕ್ ಆಗ್ತಿದೆ ನೋಡಿ. ಇದು ಯಾವುದಿದು ನೋಡಿ, ಮೊದಲು ವರ್ಕ್ ಆಗದೆ ಇದ್ದಿದ್ದು ಈ ಕಡೆ ಪೋರ್ಷನ್ನು ನೋಡಿ, ಈ ಪೋರ್ಷನ್ನು. ಇವಾಗ ಇದನ್ನ ಕೇಳಿಸ್ತೀನಿ ನೋಡಿ ಮೈಕ್ರೋಫೋನಲ್ಲಿ ನೋಡಿ. ಕೇಳಿಸ್ತಾ ಇರ್ಬೋದು, ಇದು ಸೌಂಡ್ ಬರ್ತಾ ಇದೆ ಓಕೆನಾ. ಇದು ಸೌಂಡ್ ಬರ್ತಾ ಇದೆ ನೋಡಿ. ಇದು ಜೆನ್ಯೂನ್ ಏನಿತ್ತೋ ಅದೇ ಸೆಟ್ಟೇ ರೆಡಿ ಆಯ್ತು ನೋಡಿ. ಇದು ಹೆಡ್ಫೋನು ಕಂಪ್ಲೀಟಾಗಿ ಒಂದು ಸೈಡು ಡೆಡ್ ಆಗಿತ್ತು ನೋಡಿ. ಈ ಕಡೆ ಸೈಡು ಪೂರ್ತಿ ಡೆಡ್ ಆಗಿತ್ತು. ಇದು ಇವಾಗ ಪರ್ಫೆಕ್ಟಾಗಿ ವರ್ಕಿಂಗ್ ಆಗಿದೆ. ಬಟ್ ಜೆನ್ಯೂನ್ ಇದೆ. ಬೋಟ್ ಕಂಪ್ನಿದು ಏನಿತ್ತು ಫುಲ್ಲು ಅದೇ ಬಾಡಿ ಇದೆ, ಅದೇ ಕೇಬಲ್ ಇದೆ, ಯಾವುದು ಚೇಂಜ್ ಆಗಿಲ್ಲ ನೋಡಿ. ಕಂಪ್ಲೀಟಾಗಿ ವರ್ಕಿಂಗ್ ಕಂಡೀಷನ್ ಆಗಿದೆ. ನಿಮ್ಗೇನಾದ್ರು ಈ ಥರ ಹೆಡ್ಫೋನ್ ಇದ್ದು ರೆಡಿ ಆಗಿಲ್ಲ, ಇಲ್ಲ ಏನಾದ್ರು ಪ್ರಾಬ್ಲಮ್ ಇದೆ, ಈ ಕಡೆ ಏನಾದ್ರು ವೈರ್ ಕಟ್ ಆಗಿದೆ ಅಂದರೆ ಯಾವ ರೀತಿ ಚೇಂಜ್ ಮಾಡ್ಕೊಳ್ಳೋದು ಅನ್ನೋದು ತೋರಿಸಿದ್ದೀನಿ. ನೀವು ಸಿಂಪಲಾಗೆ ಮನೆಯಲ್ಲೇ ಚೇಂಜ್ ಮಾಡ್ಕೋಬೋದು. ನಿಮಗೆ ಏನಂತ ಡಿಫಿಕಲ್ಟ್ ಏನಿಲ್ಲ. ಯಾವ್ದಾದ್ರು ಹಳೇದು ಹೆಡ್ಫೋನ್ ಇದ್ದರೆ ಅದರಲ್ಲಿ ನೀವು ಚೇಂಜ್ ಮಾಡ್ಕೋಬೋದು. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ಯಾರ್ಯಾರು ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಇದೇ ರೀತಿ ಹೊಸ ಹೊಸ ಕಂಟೆಂಟ್ಗಳ್ನ ವೀಡಿಯೋಗಳ್ನ ತರ್ತಾ ಇರ್ತೀನಿ. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬೆಲ್ಲೈಕನ್ನ ಆನ್ ಮಾಡ್ಕೊಂಡಿದ್ರೆ ಧನ್ಯವಾದಗಳು.